ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಬಂದಿದ್ದೀನಿ ಅಂತೇಳಿ ಮನೆಯಲ್ಲಿ ಚಿಕನ್ ಸಾಂಬಾರು ಬಿರಿಯಾನಿ ಮಾಡ್ತಿದ್ದಾರೆ. ಅದರಲ್ಲೂ ನನಗೋಸ್ಕರ ಸ್ಪೆಷಲಾಗಿ ಇವತ್ತು ಚಿಕನ್ ದಮ್ ಬಿರಿಯಾನಿ ಕುಕ್ ಮಾಡೋಣ ಅಂತ ಹೇಳಿದ್ಲು. ಸೊ ಅವಳಿಗೆ 5 ತಿಂಗಳು ಬಾಣ್ತಿ, ಹಾಗಾಗಿ ಅವಳು ತಣ್ಣೀರು ಮುಟ್ಟಲ್ಲ. ಅದಕ್ಕೆ ನನಗೆ ಹೇಳ್ಕೊಡ್ತಿದ್ದಾಳೆ ಯಾವ ಥರ ಮಾಡಬೇಕು ಅಂತೇಳಿ. ಆ ಥರ ಫಾಲೋ ಆಗಿ ಎಲ್ಲ ನೀಟಾಗಿ ಮಾಡ್ತಾಯಿದ್ದೀನಿ. ಇರೋ 1 ಮಿನಿಟಲ್ಲಿ ನಾನು ಪೂರ್ತಿ ವಿಡಿಯೋನ ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಸೊ ಪೂರ್ತಿ ವಿಡಿಯೋ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗೊಂದ್ಸಲ ಚೆಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಬೇಡಿ. ಇನ್ನು ಬಿರಿಯಾನಿ ವಿಷಯಕ್ಕೆ ಬಂದರೆ ಮೇಲ್ಗಡೆ ರೈಸು, ಪುದೀನ, ಕೊತ್ತಂಬರಿ ಎಲ್ಲನೂ ಹಾಕಿಬಿಟ್ಟು ಇನ್ನು ನ್ಯಾಚುರಲ್ ಕಲರ್ಗೋಸ್ಕರ ಕುಂಕುಮ ಹೂವು ಬಂದಿರುತ್ತಲ್ಲ ಅದನ್ನು ನೀರಲ್ಲಿ ನೆನೆ ಹಾಕ್ಬಿಟ್ಟು ಮೇಲ್ಗಡೆ ಹಾಕಿದ್ವಿ, ಚೆನ್ನಾಗಿರುತ್ತೆ ಕಲರ್ ಅಂತೇಳಿ. ಇನ್ನು ಲಾಸ್ಟಿಗೆ ಒಂದು ಸ್ವಲ್ಪ ಹೊತ್ತು ದಮ್ ಕಟ್ಟಿದ್ರೆ ಈ ಥರ ರೆಡಿಯಾಗಿದೆ ನೋಡಿ, ಉದ್ರುದ್ರವಾಗಿ ತುಂಬಾ ಚೆನ್ನಾಗಿತ್ತು. ಬಿರಿಯಾನಿ ಕುಕ್ ಮಾಡೋ ಅಷ್ಟೊತ್ತಿಗೆ ಆಂಟಿ ಚಿಕನ್ ಸಾಂಬಾರು, ರೈತನೂ ಎಲ್ಲ ರೆಡಿ ಮಾಡಿತ್ತು. ಇನ್ನೆಲ್ಲರೂ ಕುತ್ಕೊಂಡು ಅಡಿಕೆ ಪಟ್ಟೆಯಲ್ಲಿ ಊಟ ಮಾಡಿದ್ವಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.